We are not North Indians. We are Kannadigas. We are proud Kannadigas. We have that right to ask questions. We are not illiterate. Each piece of land is belong to us. You people are illegally exploiting the people. That's why we are asking questions. ಗನಿ ಲಾರಿಗಳ ದರ್ಬಾರು ನೋಡಿ ಹೆಂಗ್ ಹೋಗ್ತಿವೆ ಅಂತ. ಇವುಗಳ ವೇಗಕ್ಕೆ ಮಿತಿ ಇಲ್ಲ. ಹೇಗೆ ಧೂಳು ಹಾರುತ್ತಾ ಇದೆ ನೋಡಿ. ಮತ್ತೊಂದು ಬಳ್ಳಾರಿಯ ಸ್ಪಷ್ಟ ಚಿತ್ರಣವು ಇಲ್ಲಿ ಕಾಣ್ತಾ ಇದೆ. ಇದನ್ನ ಮಾಫಿಯಾ ಅನ್ನೋದು ಇನ್ನೇನು ಹೇಳಕ್ಕಾಗತ್ತೆ. ಹೌದು, ಎಲ್ಲ ಸ್ಕ್ರಾಪ್ ಗಾಡಿ, ಎಲ್ಲ ಹಾಳಾಗೋಗಿದಾವ ಗಾಡಿ. ಧೂಳು ಎಷ್ಟು ಹೊಗೆ ಅಷ್ಟು ಬರ್ತಾ ಇದೆ. ಒಬ್ಬರಿಗೆ ಇಡಿಸಿಲ್ಲ, ಯಾವ ಅಧಿಕಾರಿ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಾಯ್ತು, ಎಸ್ ಪಿ ತಕ್ ಹೋಗಿದ್ದಾಯ್ತು, ಡಿಸಿ ತಕ್ ಹೋಗಿದ್ದಾಯ್ತು. ಯಾರಿಗೂ ನಮ್ಮ ಪ್ರಶ್ನೆ ಇಲ್ಲ, ನಮ್ಮ ಬಾಳೆ ಹಾಳು. ಈ ಊರಲ್ಲಿ ಪ್ರಭಾವಿ ಯಾರಿದ್ದಾನೆ ಅವನು ಬುಕ್ ಮಾಡ್ಕೊಂಡ್ಬಿಡೋದು. ಇಲ್ಲಿ ಯಾರು ದನಿ ಎತ್ತಕ್ಕೆ ಅವಕಾಶನೇ ಇಲ್ಲ. ದನಿ ಎತ್ತಿದ್ರೆ ನಾಳೆ ನನ್ನ ಮನೆ ಮೇಲೆ ಯಾವ ಲಾರಿ ನುಗ್ತಾನೋ, ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ಯಾವನ್ ಹೊಡೆದಾಗ್ತಾನೋ ಅನ್ನೋ ಭಯದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ನಾವು ನರಕದಲ್ಲಿ ಬದುಕ್ತಾ ಇದೀವಿ ಅಂತ ಅನ್ನೋದು ನಮ್ಮ ಭಾವನೆ ಅನಿಸ್ತಾ ಇದೆ. ಈ ಧೂಳು, ಈ ಡಿಸ್ಟರ್ಬ್, ಬೆಳಗಿನ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ. ಕಣ್ಣು ಬಿಟ್ಟು ಬೈಕ್ ಓಡಿಸಕ್ಕಾಗಲ್ಲ, ಕಾರ್ ಓಡಿಸಕ್ಕಾಗಲ್ಲ, ಬೆಳೆ ಎಲ್ಲ ಹಾಳು. ಫುಲ್ ಮುಚ್ಚೆ ಹೋಗಿದೆ ಬಿದಿರ್ಗ ರಸ್ತೆ. ನಾವು ರಾತ್ರಿ ಹೊತ್ತು ಹೋಗ್ಬೇಕಂದ್ರೂ ಭಯ ಆಗುತ್ತೆ ಮೇಡಮ್. ಯಾವ ಗುಂಡಿಲ್ ಬೀಳ್ತೀವೋ ಯಾವ ಗುಂಡಿ ಎದುರ್ತೀವೋ ಗೊತ್ತಾಗಲ್ಲ. ಅಲ್ಲ, ಈ ಆರ್ಟಿಒದವರು ಅಲ್ಲಿ ರೋಡ್ ಅಲ್ಲಿ ಯಾವನೋ ಒಂದು ಕೆಜಿ ಜಾಸ್ತಿ ಟನ್ನೇಜ್ ಹಾಕಿದ ತಕ್ಷಣ ಹಿಡಿತಾನೆ, ಫೈನ್ ಹಾಕ್ತಾನೆ. ಇಲ್ಲಿ FC ಇಲ್ಲದ್ರೆ ಗಾಡಿಗಳು ಓಡಾಡ್ತಿವೆ. ಜನ ನೋಡುವಲ್ಲಿ ಟಾರ್ಪಲ್ ಹಾಕೊಂಡು ಹೋದ್ರೆ ಸಾಕ, ಅಥವಾ ಇದನ್ನೆಲ್ಲ ಇಲ್ಲೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ಲಿಕ್ಕಿಲ್ವಾ? ಕೇಳಲ್ಲ. ಯಾರ್ದಪ್ಪನ ಆಸ್ತಿ? ಪರಿಸರ ಉಳಿಸಕ್ ಬಂದ ತಡೀತಿರಲ್ರಿ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಗೌರವ ಕೊಡ್ರಿ. ದೇಶಕ್ಕೆ ಬಂದು ಯೋಧರಾಗಿದ್ದೀರಿ. ಅಲ್ಲ, ನೀವ್ ಈ ಮಾತು ಹೇಳ್ಬೋದೇನ್ರಿ? ಇಲ್ಲಿ ಬಂದು ನೀನೇನು ಇಲ್ಲಿ ಪರ್ಮಿಷನ್ ತಗೋಬೇಡ, ನೀನು ಮಾಡಬೇಡ ಅನ್ನಕ್ ನೀನ್ಯಾರು? ಒಟ್ಟೊಂದು ಲೂಟಿ ಮಾಡ್ಬೇಕು ಅಷ್ಟೇ. ಕಣ್ಣೆದ್ರೆ ಹೋದ್ರು ಕೂಡ ಅರಣ್ಯ ಇಲಾಖೆಗೆ ಸುಮ್ಕಿರ್ತಾರೆ. ಎಷ್ಟು ಸತಿ ಹೋಗಿ ನಮ್ಮೂರ ಒಂದು 5-6 ಸತಿ ಹೋಗಿದ್ದಾರೆ MLA ಕೇಳಕ್ಕೆ. 10 ಸತಿ ಹೋದ್ರು ಹಿರಿಯರಿಗೆ ಬೆಲೆ ಕೊಟ್ಟಿಲ್ಲ. ಅವ್ರು ಏನ್ ರೆಸ್ಪಾನ್ಸ್ ಮಾಡಲ್ಲ. ಅವ್ರಿಗೆ ಓಟ್ ಹಾಕಿದವ್ರಿಗೆ ಮಾತ್ರ ಮಾಡ್ತಾರಂತೆ. ಓಟ್ ಹಾಕ್ಲಿಲ್ಲ ಅನ್ನೋದಕ್ಕೆ ನಿಮ್ಗೆ ಅನುಕೂಲ ಕೊಡಲ್ಲ. ಓಟ್ ಹಾಕಿಲ್ಲ ಅಂತ ಇಲ್ಲಿಂದ ನೀನು ಭೀಮ ಸಮುದ್ರ ಚಿತ್ರದುರ್ಗ ತನಕ ಹೋಗಿ ಒಂದು ಸಸ್ಯಗಳ ಕಂಡುಬಿಟ್ರೆ ರಸ್ತೆ ಪಕ್ಕ ಇದ್ದ ದೊಡ್ಡ ಮರಗಳನ್ನೇ ಕಡಿದಾಗ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾನೆ RF? ಏನು ನಿಮ್ಗೆ ಜೈಲಿಗೆ ಹೋಗಕ್ಕೆ ನೀವು ರೆಡಿ ಆಗಿದ್ದೀರಾ? ಏನ್ ಜನ ಕೇಳಲ್ಲ ಅಂತ ತಿಳ್ಕೊಂಡಿದ್ದೀರಾ? ಏನ್ ಕರುನಾಡಿನ ಜನ ಮಂಗಗಳು ಅಂತ ತಿಳ್ಕೊಂಡಿದ್ದೀರಾ? ಒಂದು ದಿನ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ.